ಆತ್ಮೀಯ ವಿದ್ಯಾರ್ಥಿಗಳೇ, ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ಇದನ್ನು ಬರೆದಿರುವಂತಹ ಕೆ ಪೂರ್ಣಚಂದ್ರ ತೇಜಸ್ವಿಯವರು. ಇವತ್ತು ಅಧ್ಯಾಯ 7 ನೋಡೋಣ. ಎಲ್ಲೆಂದರಲ್ಲಿ ಎಳೆದಿರುವ ತರತರದ ನೂರಾರು ತಂತಿಗಳು ಮೂಡಿಗೆರೆ ಆಧುನಿಕವಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದ್ದವು. ಮೂಡಿಗೆರೆ ಆಧುನೀಕರಣವಾಗುವುದಕ್ಕೆ ಏನು ಸಾಕ್ಷಿ ಕಾಣ್ತಾ ಇದ್ದೇವೆ ನಮ್ಮ ಕಣ್ಣಿಗೆ ಅಂತಂದ್ರೆ, ಎಲ್ಲೆಂದರಲ್ಲಿ ಯಾವ ಕಡೆ ನೋಡಿದರೂ ಎಳೆದಿರುವಂತಹ ಬೇರೆ ಬೇರೆ ನೂರಾರು ತಂತಿಗಳೇ ಮೂಡಿಗೆರೆ ಆಧುನೀಕರಣವಾಗುತ್ತಿರುವುದಕ್ಕೆ ಸಾಕ್ಷಿ ಅನ್ನುವುದು. ಮಲ್ಯರ 4 ಅಂತಸ್ತಿನ ಲಾಡ್ಜಿಂಗ್ ಹತ್ತಿ ಕೆಳಗೆ ನೋಡಿದರೆ ಈ ತಂತಿಗಳ ಜಾಲದ ಒಳಗೆ ಇಡೀ ಮೂಡಿಗೆರೆ ಬಲೆಗೆ ಬಿದ್ದು ಮಿಸುಕಾಡುವ ಮೃಗದಂತೆ ಕಾಣುತ್ತದೆ. ಅಲ್ಲೇ ಮೂಡಿಗೆರೆಯಲ್ಲಿ ಒಂದು ಮಲ್ಯನ 4 ಅಂತಸ್ತಿನ ಒಂದು ಲಾಡ್ಜ್ ಇದೆ. ಆ ಲಾಡ್ಜನ್ನು ಹತ್ತಿ ಮೇಲಿಂದ ಕೆಳಗಡೆ ನೋಡಿದರೆ ಈ ತಂತಿಗಳ ಜಾಲದ ಒಳಗೆ ಏನು ನೂರಾರು ತಂತಿಗಳು ಅಂತ ಹೇಳಿದ್ದೇನಲ್ಲ ಮೊದಲು, ಈ ತಂತಿಗಳ ಜಾಲದ ಒಳಗೆ ಇಡೀ ಮೂಡಿಗೆರೆ ಬಲೆಗೆ ಬಿದ್ದು ಮಿಸುಕಾಡುವ ಮೃಗದಂತೆ ಕಾಣುತ್ತದೆ. ನೋಡಿ, ಬಲೆಯ ಒಳಗೆ ಬಿದ್ದಂತಹ ಮೃಗ ಯಾವ ರೀತಿಯಾಗಿ ಮಿಸ್ಕಾಡ್ತಾ ಇರ್ತದೋ ಅದೇ ರೀತಿಯಾಗಿ ಇಲ್ಲಿ ತಂತಿಗಳ ಬಲೆಯ ಒಳಗೆ ಬಿದ್ದಂತಹ ಮೂಡಿಗೆರೆ ಅಂದ್ರೆ ಇಡೀ ಮೂಡಿಗೆರೆಯ ತುಂಬೆಲ್ಲವೂ ಕೂಡ ತಂತಿಯನ್ನು ಆವರಿಸಿಕೊಂಡಿದೆ ಅಂತ ಅರ್ಥ. ಅಂದ್ರೆ ಮೂಡಿಗೆರೆ ಕಾಣಿಸ್ತಾರೆ, ಬರೀ ತಂತಿಗಳೇ ಕಾಣಿಸ್ತಾ ಇದ್ದಾವೆ ಅಂತ ಅರ್ಥ. ಎಲೆಕ್ಟ್ರಿಕ್ ಆಫೀಸಿನವರ ಪ್ರೈಮರಿ ಲೈನ್ಗಳು, ಸೆಕೆಂಡರಿ ಲೈನ್ಗಳು ಯಾವುದು? ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅಂದ್ರೆ ವಿದ್ಯುತ್ ಇಲಾಖೆಯವರು ಎಳೆದಂತಹ ಪ್ರೈಮರಿ ಹಂತದ ಲೈನುಗಳು, ಸೆಕೆಂಡರಿ ಹಂತದ ಲೈನುಗಳನ್ನು ಎಳೆದಿದ್ದಾರೆ. ಯಾವ ಡಿಪಾರ್ಟ್ಮೆಂಟು? ವಿದ್ಯುತ್ ಡಿಪಾರ್ಟ್ಮೆಂಟ್. ಆಮೇಲೆ ಟೆಲಿಫೋನಿನವರ ಕನೆಕ್ಷನ್ ಲೈನುಗಳು, ಟ್ರಂಕ್ ಲೈನುಗಳು, ವಿದ್ಯುತ್ ಇಲಾಖೆಯವರು ಎಳೆದಂತಹ ಲೈನುಗಳು, ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು ಎಳೆದಂತಹ ಲೈನುಗಳು. ಇದರ ನಡುವೆ ಡಿಶ್ ಆಂಟೆನಾ ಕೇಬಲ್ಗಳು, ಅಂದರೆ ವಿದ್ಯುತ್ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟಿನ ನಡುವೆ ಡಿಶ್ ಆಂಟೆನಾ ಕೇಬಲ್ಗಳು. ಈ ತಂತಿಗಳ ಕಂಬಗಳ ನುಗ್ಗಲಿನಲ್ಲಿ ಕಾಗೆ ಗುಬ್ಬಿಗಳು ಸಹ ಕೆಳಮಟ್ಟದಲ್ಲಿ ಹಾರಾಡುವುದನ್ನು ಕೈ ಬಿಟ್ಟಿದ್ದವು. ಆ ಮೂಡಿಗೆರೆ ಆಧುನೀಕರಣವಾಗ್ತಾ ಇದೆಯಲ್ಲ, ನೂರಾರು ತರದ ತಂತಿಗಳ ಮೇಲೆ ಎಳೆದಿದ್ದಾರಲ್ಲ, ಏನು ವಿದ್ಯುತ್ ಡಿಪಾರ್ಟ್ಮೆಂಟ್ ಅವರು, ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು, ಡಿಶ್ ಆಂಟೆನಾ ಕೇಬಲ್ಗಳು, ಇವೆಲ್ಲ ಇಡೀ ತಂತಿಯ ಜಾಲವನ್ನೇ ಹಾಕಿಕೊಂಡು ಬಿಟ್ಟಿದೆ ಇಡೀ ಮೂಡಿಗೆರೆ. ಆ ತಂತಿಗಳ ಜಾಲವನ್ನು ಹರಡಿಕೊಂಡಿರುವುದರಿಂದ ಕಾಗೆಗಳಾಗಲಿ ಗುಬ್ಬಿಗಳಾಗಲಿ ಕೆಳಮಟ್ಟದಲ್ಲಿ ಹಾರಾಡುವುದನ್ನೇ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಕೆಳಮಟ್ಟದಲ್ಲಿ ಹಾರಾಡ್ತಾ ಇದ್ದರೆ ಆ ತಂತಿಗಳಿಗೆ ಸಿಕ್ಕಾಕೊಂಡು ಬಿಡ್ತಾ ಇದ್ದು, ಕೆಲವೊಂದು ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಗುವಂತ ಪರಿಸ್ಥಿತಿ ಎದುರಾಗಿತ್ತು. ಆ ಕಾರಣಕ್ಕೋಸ್ಕರ ಕೆಳ ಹಂತದಲ್ಲಿ ಹಾರಾಡುವುದನ್ನು ಬಿಟ್ಬಿಟ್ಟಿದ್ದಾವೆ ಕಾಗೆ ಮತ್ತು ಗುಬ್ಬಿಗಳು ಕೂಡ. ಗಾಳಿ ಬೀಸುವುದು, ಸಿಡಿಲು ಹೊಡೆಯುವುದು ಇರಲಿ, ಅಂದ್ರೆ ಗಾಳಿ ಬೀಸುವುದಿರಲಿ, ಸಿಡಿಲು ಹೊಡೆಯುವುದು ಇರಲಿ, ಯಾರಾದರೂ ಗಟ್ಟಿಯಾಗಿ ಸೀನಿದರೆ, ಕೆಮ್ಮಿದರೆ ಸಹ ಜೋತಾಡುವ ತಂತಿಗಳು ಒಂದಕ್ಕೊಂದಕ್ಕೆ ತಾಗಿ ಡಿಪಾರ್ಟ್ಮೆಂಟ್ಗಳಿಗೆ ಜಗಳ ಶುರುವಾಗ್ತಿತ್ತು. ಡಿಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ ಜಗಳ ಸ್ಟಾರ್ಟ್ ಆಗ್ತದೆ. ಯಾಕೆ ಜಗಳ ಸ್ಟಾರ್ಟ್ ಆಗ್ತದೆ? ಗಾಳಿ ಬೀಸಿದರೆ, ಸಿಡಿಲು ಹೊಡೆಯೋದಿರಲಿ, ಯಾರಾದರೂ ಗಟ್ಟಿಯಾಗಿ ಸೀನಿದರೆ, ಕೆಮ್ಮಿದರೆ ಸಾಕು, ಆ ಜೋತಾಡುವಂತ
ಜೋತಾಡುವಂತ ತಂತಿಗಳೇನಾಗ್ತಾ ಇದ್ದಾವೆ ಅಂದ್ರೆ ಆ ಸೀನಿಗೆ ಆ ಕೆಮ್ಮಿಗೆ ಏನಾಗ್ತಾ ಇದ್ದಾರೆ ಆ ಜೋತಾಡುವಂತ ತಂತಿಗಳು ಒಂದು ಇನ್ನೊಂದಕ್ಕನ್ನು ತಾಗಿ ಏನಾಗ್ತಿತ್ತು ಲೈನ್ ಕಟ್ ಆಗುವುದಾಗಲಿ ಅಥವಾ ಒಂದು ತಂತಿಗೆ ಇನ್ನೊಂದು ತಂತಿಯನ್ನು ತಗಲಿ ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟಿನ ಸಂಚಾರವನ್ನು ಸ್ಥಗಿತಗೊಳಿಸ್ತಾ ಇತ್ತು. ಅಷ್ಟು ಜೋತಾಡುವಂತ ತಂತಿಗಳು. ಅಲ್ಲಿ ವಿದ್ಯುತ್ ಡಿಪಾರ್ಟ್ಮೆಂಟ್, ಟೆಲಿಫೋನ್ ಡಿಪಾರ್ಟ್ಮೆಂಟ್, ಡಿಶ್ ಆಂಟೆನಾ ಕೇಬಲ್, ನೂರಾರು ತರದ ತಂತಿಗಳು ಜೋತಾಡ್ತಾ ಇದ್ದು ಅಲ್ಲಿ ಆ ತಂತಿಗಳು ಒಂದು ಇನ್ನೊಂದಕ್ಕನ್ನು ತಾಗಿದರೆ ಸಾಕು ಅಲ್ಲಿ ಯಾವುದೋ ಡಿಪಾರ್ಟ್ಮೆಂಟಿನ ಸಂಚಾರಕ್ಕೆ ಸ್ಥಗಿತಗೊಳಿಸ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಡಿಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ ಜಗಳವೇ ಸ್ಟಾರ್ಟ್ ಆಗ್ತಿತ್ತು, ಪ್ರಾರಂಭವಾಗ್ತಾ ಇತ್ತು. ಯಾವಾಗ ನೋಡಲಿ ಟಿವಿಯಲ್ಲಿ ಚಿತ್ರ ಸರಿ ಬರುತ್ತಿಲ್ಲ ಎಂದು ಟೆಕ್ನಿಷಿಯನ್ಗಳು ಏನಂತ ಇದ್ದಾರೆ ಅಂದ್ರೆ ಯಾವಾಗ ನೋಡಿದರೂ ಕೂಡ ಟಿವಿಯಲ್ಲಿ ಚಿತ್ರ ಸರಿ ಬರುತ್ತಿಲ್ಲ ಅಂತ ಅವರು ಹೇಳ್ಕೊಳ್ಬಹುದು. ಇನ್ನ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ಫೋನ್ ಗೊರ ಎನ್ನುತ್ತೆ ಎಂದು ಟೆಲಿಫೋನ್ ಲೈನ್ಗಳು. ಆಮೇಲೆ ಫ್ಯೂಸ್ ನಿಲ್ಲುತ್ತಿಲ್ಲ ಎಂದು ಕರೆಂಟಿನವರು. ಈ ಟೆಕ್ನಿಷಿಯನ್ಗಳು ಏನಂತ ಇದ್ದಾರೆ ಯಾವಾಗ ನೋಡಿದ್ರು ಕೂಡ ಟಿವಿಯಲ್ಲಿ ಚಿತ್ರ ಸರಿ ಬರುತ್ತಿಲ್ಲ ಅವ್ರು ಅಂತಾರೆ. ಇನ್ನು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಲೈನ್ಗಳು ಹೇಳ್ತಾ ಇದ್ದಾರೆ ಫೋನ್ ಗೊರ ಅನ್ನೋಕ್ಕೆ ಅವ್ರು ಅಂತ ಇದ್ದಾರೆ. ಇನ್ನ ವಿದ್ಯುತ್ ಡಿಪಾರ್ಟ್ಮೆಂಟ್ ದವರು ಏನಂತ ಇದ್ದಾರೆ ಬರೀ ಫ್ಯೂಸ್ ನಿಲ್ತಲ್ಲ. ಈ ರೀತಿಯಾಗಿ ಆ ಡಿಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ ಜಗಳಗಳು ಪ್ರಾರಂಭವಾಗ್ತಾ ಇದ್ದಾವೆ. ಕರೆಂಟಿನವರು ಕಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ಕೈಯಲ್ಲಿ ಹಿಡಿದುಕೊಂಡು ಆಕಾಶ ನೋಡುತ್ತಾ, ಯಾಕಂದ್ರೆ ಆಕಾಶ ನೋಡಬೇಕು, ಯಾಕಂದ್ರೆ ಮೇಲ್ಗಡೆ ಎಲ್ಲ ತಂತಿಗಳು ಕೂಡ ಆಕಾಶವನ್ನು ನೋಡುತ್ತಾ ಎದುರಿಗೆ ಬರುವವರಿಗೆ ಡಿಕ್ಕಿ ಹೊಡೆದುಕೊಂಡು ಓಡಾಡುತ್ತಿರುವುದು ಇಲ್ಲಿ ಕಾಣುವ ಸರ್ವೇ ಸಾಮಾನ್ಯ ದೃಶ್ಯ. ಅಂದ್ರೆ ಈ ಮೇಲಿನ ಕಾರ್ಯಗಳನ್ನು ಏನು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಮೂಡಿಗೆರೆ ಇಡೀ ತಂತಿಗಳ ಜಾಲದಲ್ಲಿ ಆವರಿಸಿಕೊಂಡಿದೆ. ಇಡೀ ಮೂಡಿಗೆರೆ ಅನ್ನುವಂಥದ್ದು ಆ ನೂರಾರು ತಂತಿಗಳ ಏನು ಒಂದು ಇನ್ನೊಂದಕ್ಕನ್ನು ತಾಗಿ ಡಿಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ ಯಾವ ರೀತಿ ಜಗಳ ಪ್ರಾರಂಭವಾಗ್ತಾ ಇತ್ತು, ಜಗಳ ಆಗೋದಕ್ಕೆ ಏನೆಲ್ಲ ಕಾರಣ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿರುವ ಟೆಲಿಫೋನ್ ಕಂಬಗಳಂತೂ ಹೂ ಬಿಟ್ಟ ಮರಗಳಂತೆ ಮೇಲಿಂದ ಕೆಳಗಿನವರೆಗೆ ಬಿಳಿಯ ಪಿಂಗಾಣಿ ಇನ್ಸುಲೇಟರ್ಗಳನ್ನು ಹೊತ್ತುಕೊಂಡು ನಿಂತಿದ್ದವು. ನೋಡಿ, ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಇಲ್ಲಿ ಮೂಡಿಗೆರೆಯಿಂದ ಆ ನುಗ್ಗೇಹಳ್ಳಿ ಕಡೆಗೆ ಹೋಗಿರುವಂತ ಟೆಲಿಫೋನ್ ಕಂಬ ನೋಡಿದಿರಲ್ಲ, ಎಲ್ಲಿಂದ ಯಾವ ಕಡೆ ಹೋಗಿದ್ದಾರೆ ಏನೋ. ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿರುವ ಟೆಲಿಫೋನ್ ಕಂಬಗಳಂತೂ ಹೂ ಬಿಟ್ಟ ಮರಗಳಂತೆ. ಮರಗಳು ಯಾವ ರೀತಿಗೆ ಹೂ ಬಿಟ್ಟಾಗ ಯಾವ ರೀತಿ ಕಾಣಿಸ್ಕೊಳ್ತಾ ಇತ್ತೋ ಅದೇ ರೀತಿಯಾಗಿ ಆ ಟೆಲಿಫೋನ್ ಕಂಬಗಳ ಮೇಲಿಂದ ಕೆಳಗೆ ಅಂದ್ರೆ ಬಿಳಿಯ ಪಿಂಗಾಣಿ ಇನ್ಸುಲೇಟರ್ ನೋಡಿದಿರಲ್ಲ, ಇಲ್ಲಿ ಏನಿರ್ತದೆ ಕಂಬಗಳಿರ್ತದೆ, ಇಲ್ಲಿ ಇನ್ಸುಲೇಟರ್ ಕೂಡ ಹಾಕಿರ್ತಾರೆ, ಪಿಂಗಾಣಿನ ಮಾಡಿರ್ತಾರೆ ಇನ್ಸುಲೇಟರ್ಗಳು ಈ ರೀತಿ. ಮತ್ತೆ ಒಂದು ಕಂಬ ಯಾವುದೋ ಒಂದು ತಂತಿಯನ್ನು ಎಳಿಬೇಕು ಅಂತಂದ್ರೆ ಇಲ್ಲೂ ಕೂಡ ಮತ್ತೆ ಏನ್ ಮಾಡ್ತಾರೆ ಇನ್ಸುಲೇಟರ್ಗಳನ್ನು ಹಾಕಿರ್ತಾರೆ. ಬಿಳಿ ಪಿಂಗಾಣಿನ ಮಾಡಿರ್ತಕ್ಕಂಥ ಇನ್ಸುಲೇಟರ್ಗಳು ಹೊತ್ತುಕೊಂಡು ನಿಂತಿದ್ದವು. ಯಾವ ಕಂಬಗಳು ಅಂದ್ರೆ ಟೆಲಿಫೋನ್ ಕಂಬಗಳು. ಸುಮಾರು 30-40 ಕನೆಕ್ಷನ್ಗಳನ್ನು ಆ ಕಡೆ ಎಳೆದಿದ್ದರು. ಯಾವ ಕಡೆಗೆ? ನುಗ್ಗೇಹಳ್ಳಿಯ ಕಡೆಗೆ. ಇಷ್ಟದಿನಗಳು 30-40 ಕನೆಕ್ಷನ್ಸ್ಗಳನ್ನು ಆ ಕಡೆ ಎಳೆದಿದ್ದರು. ಗೇಣಿಗೆ ಒಂದರಂತೆ ಇದ್ದ ತಂತಿಗಳು, ಗೇಣಿಗೆ ಒಂದರಂತೆ ಅಂತಂದ್ರೆ ಮುಕ್ಕಾಲು ಅಡಿ ಅಂತ, ಮುಕ್ಕಾಲು ಅಡಿಗೆ ಕರೀತಾರೆ, ಗೇಣು ಅಂತ ಕರೀತಾರೆ. ಗೇಣಿಗೆ ಒಂದೊಂದರಂತೆ, ಗೇಣು ಅಂತಂದ್ರೆ ಎಷ್ಟಿರ್ಬೋದು, ಇಲ್ಲಿಂದ ಇಷ್ಟಂದ್ರೆ ಏನ್ ಕರಿತೇವೆ ನಾವು ಗೇಣು ಅಂತ ಕರಿತೇವೆ. ಈ ಉದಾಹರಣೆಗೆ ಇಷ್ಟಕ್ಕೆ ನಾವು ಕರಿತೇವೆ ಗೇಣು ಅಂತ ಕರಿತೇವೆ. ಗೇಣು ಇಷ್ಟಕ್ಕೆ ಅಂತ ಕರಿತೇವೆ, ಗೇಣು ಅಂತ ಕರಿತೇವೆ. ಗೇಣಿಗೆ ಒಂದೊಂದರಂತೆ ಇದ್ದ ತಂತಿಗಳು ಕೊಂಚ ಅಂದ್ರೆ ಸ್ವಲ್ಪ ಬಿಸಿಲಿಗೆ
ಜೋತು ಬಿದ್ದರೂ ಸಾಕು ಒಬ್ಬರಿಗೆ ಮಾಡಿದ ಫೋನು ಇನ್ನೊಬ್ಬರಿಗೆ ಹೋಗುತ್ತಿತ್ತು. ಯಾಕಂದ್ರೆ ಗೇಣಿಗೆ ಒಂದೊಂದರಂತೆ ತಂತಿಗಳನ್ನು ಎಳೆದಿದ್ರು. ಅವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರೆ ಕೊಂಚ ಬಿಸಿಲಿಗೆ ಸ್ವಲ್ಪ ಬಿಸಿಲಿಗೆ ಏನಾಗ್ತಾ ಇತ್ತು, ತಂತಿಗಳು ಜೋತು ಬೀಳ್ತಿತ್ತು. ಜೋತು ಬಿದ್ದಾಗ ಒಬ್ಬರಿಗೆ ಮಾಡಿದ ಫೋನ್ ಇನ್ನೊಬ್ಬರಿಗೆ ಹೋಗ್ತಿತ್ತು. ಒಬ್ಬರಿಗೆ ಮಾಡಿದ ಫೋನ್ ಆಗ್ತಿತ್ತು, ಇನ್ನೊಬ್ಬರಿಗೆ ಹೋಗ್ತಿತ್ತು. ಯಾರೊಡನೆಯೇ ಮಾತನಾಡಿದರೆ ನೋಡಿ, ಯಾರೊಡನೆಯೂ ಮಾತನಾಡಿದರೆ ಇನ್ಯಾರಿಗೂ ಬೀಳುತ್ತಿತ್ತು. ನಾವು ಯಾರಿಗೋ ಫೋನ್ ಮಾಡಬೇಕಂತ ಕಂಡಿರ್ತೇವೆ, ಅದು ಇನ್ನೊಬ್ಬರಿಗೆ ಫೋನ್ ಹೋಗ್ತಾ ಇತ್ತು. ಆ ಕಡೆ ಇದ್ದವರೆಲ್ಲ, ಆ ಕಡೆ ಅಂತಂದ್ರೆ ನುಗ್ಗೇಹಳ್ಳಿಯ ಕಡೆ ಇದ್ದವರೆಲ್ಲ ಒಬ್ಬರಿಗೊಬ್ಬರು ನಂಟರಾಗಿದ್ದರಿಂದ ಅವರಿಗೆ ಫೋನಿನ ಆಚೆ ತುದಿಯಲ್ಲಿ ಯಾರು ಹಲೋ ಎಂದರೂ ಪರವಾಗಿರಲಿಲ್ಲ. ನೋಡಿ, ಈ ಮೂಡಿಗೆರೆಯಿಂದ ನುಗ್ಗೇಹಳ್ಳಿಯ ಕಡೆಗೆ ಟೆಲಿಫೋನ್ ಕಂಬಗಳು ಹೋಗಿತ್ತು. ಈ ಮೂಡಿಗೆರೆಯಿದ್ದಂತಹ ಜನರು ಏನು ಮಾಡ್ತಾ ಇದ್ರು ಅಂತಂದ್ರೆ ನುಗ್ಗೇಹಳ್ಳಿ ಕಡೆ ಇದ್ದಂತಹ ಜನರಿಗೆ ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡಿದಾಗ ಈ ಮೂಡಿಗೆರೆ ಇರ್ತಕ್ಕಂತಹ ಜನರು ಏನಂತಂದ್ರೆ ನುಗ್ಗೇಹಳ್ಳಿ ಇರ್ತಕ್ಕಂಥ ಯಾರೋ ಒಬ್ಬರಿಗೆ ಫೋನ್ ಮಾಡ್ತಾ ಇದ್ರೆ ಇನ್ನೊಬ್ಬರಿಗೆ ಫೋನ್ ಹೋಗ್ತಾ ಇತ್ತು. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಒಂದು ತಂತಿ ಇನ್ನೊಂದು ತಂತಿಯನ್ನು ತಾಗಿದಾಗ, ಏನೋ ಒಂದು ಸಮಸ್ಯೆ ಉಂಟಾದಾಗ ಒಬ್ಬರಿಗೆ ಮಾಡಿದರೆ ಕಾಲು ಇನ್ನೊಬ್ಬರಿಗೆ ಹೊರಟೋಗ್ತಾ ಇತ್ತು. ಇನ್ನೊಬ್ಬರಿಗೆ ಹೊರಟೋದ್ರೂ ಕೂಡ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ. ಯಾಕೆಂತಂದ್ರೆ ಮೂಡಿಗೆರೆಯಲ್ಲಿ ಇದ್ದಂತಹ ಜನರು ಮತ್ತು ನುಗ್ಗೇಹಳ್ಳಿ ಇರ್ತಕ್ಕಂತಹ ಜನರು ಒಬ್ಬರು ಇನ್ನೊಬ್ಬರು ಕೂಡ ನೆಂಟರಾಗಿದ್ದರು. ಅಂದ್ರೆ ಒಬ್ಬರಿಗೆ ಮಾಡಿದ ಕಾಲ ಇನ್ನೊಬ್ಬರಿಗೆ ಹೋದರೂ ಕೂಡ ಏನು ಸಮಸ್ಯೆ ಆಗ್ತಿರಲಿಲ್ಲ. ಯಾಕಂದ್ರೆ ಅಷ್ಟು ಸಮಸ್ಯೆ ಆಗ್ತಿಲ್ಲ. ಯಾಕಂದ್ರೆ ಒಬ್ಬರು ಇನ್ನೊಬ್ಬರಿಗೂ ಕೂಡ ಏನಾಗಿದ್ರು, ಸಂಬಂಧಿಕರಾಗಿದ್ದರು, ನೆಂಟರಾಗಿರುವುದರಿಂದ ಯಾವುದೇ ಸಮಸ್ಯೆಗಳು ಕೂಡ ಉದ್ಭವವಾಗಿರಲಿಲ್ಲ. ಇದರಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬ ಕತ್ತಲಾಗುತ್ತಿದ್ದಂತೆಯೇ ಮೆಲ್ಲನೆ ಮೇಲೆದ್ದು ಆಕಾಶದಲ್ಲಿ ನೇತಾಡುವುದು ಅನೇಕರು ಗಮನಿಸಿದ್ದ ಒಂದು ವಿಚಿತ್ರ. ಏನಾಗ್ತದೆ ಅಂದ್ರೆ ಜಂಕ್ಷನ್ ಬಾಕ್ಸ್ ನೋಡಿ, 17ನೇ ಕಂಬ ಏನಾಗಿತ್ತು ಅಂತಂದ್ರೆ ಒಂದು ಜಂಕ್ಷನ್ ಬಾಕ್ಸ್ ಆಗಿತ್ತು. ಜಂಕ್ಷನ್ ಬಾಕ್ಸ್ ಆಗಿತ್ತು. ಯಾವುದು? 17ನೆಯ ಕಂಬ ಜಂಕ್ಷನ್ ಬಾಕ್ಸ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಈ 17ನೇ ಕಂಬ ಏನಾಗ್ತಿತ್ತು ಅಂದ್ರೆ ಕತ್ತಲಾಗ್ತಾ ಇದ್ದಂಗೆ, ಈ 17ನೇ ಕಂಬ ಏನಿದೆಯಲ್ಲ, ಈ 17ನೇ ಕಂಬ ಏನಾಗ್ತಿತ್ತು ಅಂತಂದ್ರೆ ಕತ್ತಲಾಗ್ತಾ ಇದ್ದಂಗೆ ಭೂಮಿ ಬಿಟ್ಟು ಮೇಲಕ್ಕೆ ಏಳ್ತಿತ್ತಂತೆ. ಎಷ್ಟನೇ ಕಂಬ? ಜಂಕ್ಷನ್ ಬಾಕ್ಸ್ ಆದಂತಹ 17ನೇ ಕಂಬ ಭೂಮಿಯಿಂದ ಮೇಲಕ್ಕೆ ಎದ್ದು ನೇತಾಡ್ತಿತ್ತಂತೆ. 17ನೇ ಕಂಬ ಮೇಲನೆ ನೋಡಿ, ಮೆಲ್ಲನೆ ಮೇಲೆದ್ದು ಆಕಾಶದಲ್ಲಿ ನೇತಾಡುವುದು ಅನೇಕರು ಗಮನಿಸಿದ್ದ ಒಂದು ವಿಚಿತ್ರ. ಎಲ್ಲರೂ ಗಮನಿಸಿದ್ರು, ಏನಿದೆ ಎಂತ ವಿಚಿತ್ರ ಇದೆಯಲ್ಲ, ಭೂಮಿ ಬಿಟ್ಟು ನೆಲ ಬಿಟ್ಟೇನಂದ್ರೆ ಕಂಬ ನೇತಾಡ್ತಾ ಇದೆಯಲ್ಲ ಮೇಲೆ. ಈ ಗೋಳು ಶುರುವಾಗಿತ್ತು. ತಂತಿಗಳು ಸಡಿಲವಾಗಿ ಒಂದಕ್ಕೆ ಒಂದು ಮಿಲಾಕತ್ ಆಗುತ್ತವೆಂದು, ಮಿಲಾಕತ್ ಅಂದ್ರೆ ಕೂಡುವುದು, ಒಂದಕ್ಕೊಂದು ಕೂಡುವುದು ಆಗುತ್ತವೆಂದು ಅವನ್ನು ಎಳೆದು ಬಿಗಿ ಮಾಡಿದ ಮೇಲೆ ನೋಡಿ ಏನಾಯ್ತು ಅಂತಂದ್ರೆ ಈ ತಂತಿಗಳು ಜೋತು ಬಿದ್ದಿದ್ದು, ಜಾಸ್ತಿ ಕೂಡ ಕೆಳಗೆ ಜೋತು ಬಿದ್ದಿದ್ದು. ಆ ಜೋತು ಬಿದ್ದಂತ ತಂತಿಗಳು ಏನ್ ಮಾಡಿದ್ರು, ಅವು ಫುಲ್ ಟೈಟ್ ಮಾಡಿಬಿಟ್ರು, ಬಿಗಿಯಾಗಿ ಎಳೆದ್ಬಿಟ್ರು. ಯಾಕಂದ್ರೆ ಜೋತು ಬಿದ್ದಂತಹ ತಂತಿಗಳಿಂದ ಹಲವಾರು ಸಮಸ್ಯೆಗಳು ಉದ್ಭವವಾಗ್ತಾ ಇರುವುದರಿಂದ ತಂತಿಗಳು ಏನ್ ಮಾಡಿದ್ರೆ ಬಿಗಿಯಾಗಿ ಎಳೆದ್ಬಿಟ್ರು. ಬಿಗಿಯಾಗಿ ತಂತಿಗಳನ್ನು ಯಾವಾಗ ಎಳೆದ್ರು ಆವಾಗಿನಿಂದ ಏನಾಗ್ತಾ ಇದೆ ಅಂತಂದ್ರೆ ಈ 17ನೇ ಕಂಬ ಮೇಲಕ್ಕೆ ಎದ್ದು ನೇತಾಡ್ತಾ ಇತ್ತು. ನೋಡೋಣ ಏನೇನಿದೆ. ಎಳೆದು ಬಿಗಿ ಮಾಡಿದ ಮೇಲೆ 17ನೇ ಕಂಬದ ಅಕ್ಕಪಕ್ಕ ಇದ್ದ ಕಂಬಗಳೆರಡೂ ಮೇಲೆ ಎತ್ತರದಲ್ಲಿ ದಿಣ್ಣೆಯ ಮೇಲೆ ಇದ್ದವು. ನೋಡಿ ಇಲ್ಲೇ ಏನಂತಂದ್ರೆ ಒಂದು ಏನು ಇದು 15ನೇ ಕಂಬ ಅಂತ ತಿಳ್ಕೊಳ್ಳಿ. ಇದು ನೋಡಿ, ಇದು ಎಷ್ಟನೇ ಕಂಬ ತಿಳ್ಕೊಬೇಕು ನಾವೀಗಲೇ?
16ನೇ ಕಂಬ ಅಂತ ತಿಳ್ಕೋಬೇಕು, ಇದು 18ನೇ ಕಂಬ ಅಂತ ತಿಳ್ಕೋಬೇಕಂತ ತಿಳ್ಕೊ. ಇಲ್ಲಿ ಏನಾಗಿದೆ, ಇದು ದಿಣ್ಣೆ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ, ಇದು ಇದರಲ್ಲಿ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ದಿಣ್ಣೆ. ಇದು ಏನಂತಂದ್ರೆ ಸ್ವಲ್ಪ ಕೆಳಮಟ್ಟದಲ್ಲಿ, ಕೆಳಮಟ್ಟದಲ್ಲಿ ಇದು ದಿಣ್ಣೆ ಸ್ವಲ್ಪ ಎತ್ತರದಲ್ಲಿ ಕಂಬ. ಇಲ್ಲಿ ಏನಾಗ್ತೈತೆ ಅಂದ್ರೆ ಈ ತಂತಿಗಳು ಹೇಳ್ತಿದ್ರು, ಇದು ಫುಲ್ ಟೈಟ್ ಆಗಿರೋ ತಂತಿಗಳು ಹೇಳ್ತಿದ್ರು, ಬಿಗಿಯಾಗಿ ಹೇಳ್ತಿದ್ರು. 16ನೇ ಕಂಬ, 17ನೇ ಕಂಬ, 18ನೇ ಕಂಬ. ಈ 17ನೇ ಕಂಬದ ಅಕ್ಕಪಕ್ಕದಲ್ಲಿ ದಿಣ್ಣೆಯ ಮೇಲೆ ಸ್ವಲ್ಪ ಎತ್ತರದಲ್ಲಿದ್ದಾವೆ ಈ ಕಂಬಗಳು. 16 ಮತ್ತು 18ನೇ ಕಂಬ ಎತ್ತರದಲ್ಲಿ, ಇದು 17ನೇ ಕಂಬ ಸುತ್ತಮುತ್ತ ಪ್ರದೇಶದಲ್ಲಿದೆ. ಏನಾಯ್ತು, ತಂತಿಗಳು ಮೊದಲಿಂದ ತಂತಿಗಳು ಜೋತು ಬಿದ್ದಿದ್ದವು. ಜೋತು ಬಿದ್ದಾಗ ಆ ತಂತಿಗಳು ಜೋತು ಬಿಡ್ತಾ ಇರೋದ್ರಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇತ್ತು, ಹಲವಾರು ಸಮಸ್ಯೆ ಉದ್ಭವ ಆಗ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಜೋತು ಬಿದ್ದಂತಹ ತಂತಿಗಳನ್ನು ಏನ್ ಮಾಡಿದ್ರು, ಬಿಗಿಯಾಗಿ ಎಳೆದ್ರು. ಯಾವಾಗ ತಂತಿಗಳನ್ನು ಬಿಗಿಯಾಗಿ ಎಳೆದ್ರು ಅವಾಗ ಏನ್ ಮಾಡಿದ್ರು, 17ನೇ ಕಂಬ ಏನಂದ್ರೆ ಈ ಭೂಮಿ ಬಿಟ್ಟು ಮೇಲಕ್ಕೆ ಎದ್ದು ನೇತಾಡ್ತಾ ಇತ್ತು 17ನೇ ಕಂಬ. ಆ ನೇತಾಡುವುದನ್ನು ಕಂಡು ಇಡೀ ಜನರಿಗೆ ಆಶ್ಚರ್ಯ ಇತ್ತು. ಭೂಮಿ ಬಿಟ್ಟು 17ನೇ ಕಂಬ ನೇತಾಡ್ತಾ ಇದ್ದಿಲ್ಲ ಅಂತ ನೋಡಿ ಎಲ್ಲರಿಗೂ ಕೂಡ ಒಂದು ರೀತಿ ವಿಚಿತ್ರವಾಯಿತು. ಯಾಕೆ ಅಂತಂದ್ರೆ ರಾತ್ರಿ ಆಗುತ್ತಿದ್ದಂತೆಯೇ ಚಳಿಗೆ ತಂತಿಗಳು ಕುಗ್ಗುತ್ತಿದ್ದುದರಿಂದ ವಿಪರೀತ ಬಿಗಿಯಾಗಿ ಕಂಬವನ್ನು ಮೆಲ್ಲಗೆ ಮೇಲಕ್ಕೆ ಎತ್ತಿ ಬಿಡುತ್ತಿದ್ದವು. ನೋಡಿ, ಈಗಾಗಲೇ ಬಿಗಿಯಾಗಿ ಬಿಟ್ಟಿದ್ದಾರೆ ತಂತಿಗಳು, ಇನ್ನೊಂದಕ್ಕೆ ತಂತಿಗಳು ಬಿಗಿಯಾಗಿ ಬಿಟ್ಟಿದ್ದಾರೆ. ರಾತ್ರಿ ಕತ್ತಲಾಗ್ತಾ ಇದ್ದಂಗೆ ಚಳಿಗೆ ಏನಾಗುತ್ತೆ, ತಂತಿಗಳು ಕುಗ್ಗುತ್ತವೆ. ಕುಗ್ಗಿದಾಗ ಏನಾಗುತ್ತೆ, ಇನ್ನೂ ಕೂಡ ಟೈಟ್ ಆಗಿಬಿಡುತ್ತವೆ, ಇನ್ನೂ ಕೂಡ ಬಿಗಿಯಾಗಿಬಿಡುತ್ತೆ. ಇನ್ನೂ ಕೂಡ ಬಿಗಿಯಾದಾಗ ಏನಾಗುತ್ತೆ, ಈ ತಗ್ಗಿನಲ್ಲಿ ಇರ್ತಕ್ಕಂಥ 17ನೇ ಕಂಬ ಏನಾಗ್ತಾ ಇತ್ತು, ಮೇಲಕ್ಕೆ ನೇತಾಡ್ತಾ ಇತ್ತು. ಬೆಳಗಿನ ಬಿಸಿಲು ತಾಕುತ್ತಿದ್ದಂತೆ, ಬೆಳಗಿನ ಜಾವದಲ್ಲಿ ಬಿಸಿಲು ಯಾವಾಗ ಪ್ರಾರಂಭವಾಗ್ತಾ ಇತ್ತೋ ಆ ಬಿಸಿಲಿನ ಶಾಖಕ್ಕೆ ತಂತಿಗಳು ಹಿಗ್ಗಿ ಮೆಲ್ಲಗೆ ಕಂಬ ಗುಂಡಿಯ ಒಳಗೆ ಕುಳಿತು ಬಿಡುತ್ತಿತ್ತು. ಎಂತ ಚಿತ್ರ! ಬೆಳಗಿನ ಜಾವ ಎಂದರೆ ಸೂರ್ಯನ ಬಿಸಿಲಿಗೆ ಏನಾಗ್ತಿತ್ತು, ತಂತಿ ಹಿಗ್ಗುತ್ತಿತ್ತು. ಹಿಗ್ಗಿದಾಗ ಏನಾಗ್ತಿತ್ತು, ಮತ್ತೆ ಯಥಾ ಪ್ರಕಾರ 17ನೇ ಕಂಬ ಏನ್ ಮಾಡ್ತಿತ್ತು, ಅದೇ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಳುತ್ತಾ ಇತ್ತು. ಅಂದ್ರೆ ಕತ್ತಲಾಗ್ತಾ ಇದ್ದಂಗೆ 17ನೇ ಕಂಬ ಮೇಲೆ ಹೋಗ್ತಾ ಇತ್ತು, ಬೆಳಗಾಗ್ತಾ ಇದ್ದಂಗೆ 17ನೇ ಕಂಬ ಏನಾಗ್ತಾ ಇತ್ತು, ತನ್ನ ಸ್ಥಾನದಲ್ಲಿ ಬಂದು ಕುಳಿತುಕೊಂಡು ಬಿಡುತ್ತಿತ್ತು. ಅಂದ್ರೆ ಇಲ್ಲಿ ಆ ತಂತಿಗಳು ಬಿಗಿಯಾಗಿ ಎಳೆದಿರುವುದರಿಂದ ಮೇಲಕ್ಕೆ ಏಳುವುದು, ಕೆಳಕ್ಕೆ ಇಳಿಯುವಂಥದ್ದು. ಇದನ್ನು ನೋಡಿ ಜನರಿಗೆ ಒಂದು ರೀತಿ ವಿಚಿತ್ರ ಅನಿಸ್ತಾ ಇತ್ತು, ಕುಳಿತು ಕುಳಿತಿತ್ತು. ಹೀಗಾಗಿ ಸರದಿ ಪ್ರಕಾರ ಬೆಳಿಗ್ಗೆ ನೋಡಿ, ಚೆನ್ನಾಗಿದೆ ನೋಡಿ, ಬೆಳಿಗ್ಗೆ ಎಲ್ಲಾ ಕಂಬ ತಂತಿಯನ್ನು ಎತ್ತಿಡಿಯುವುದು. ಬೆಳಿಗ್ಗೆ ಏನ್ ಮಾಡ್ತಾ ಇದ್ವು, ಕಂಬಗಳು ತಂತಿಯನ್ನು ಎತ್ತಿಡ್ತಾ ಇದ್ವು. ರಾತ್ರಿ ಆದ ಮೇಲೆ ತಂತಿ ಏನ್ ಮಾಡ್ತಾ ಇದ್ದು, ಕಂಬವನ್ನು ಎತ್ತಿಡಬೇಕು. ಎಂತ ವಿಚಿತ್ರ ಇದೆ ನೋಡಿ. ಏನೋ ಬೆಳಿಗ್ಗೆ ಆದ್ಮೇಲೆ ಏನಾಗ್ತಾ ಇತ್ತು, ಕಂಬಗಳು ತಂತಿಯನ್ನು ಎತ್ತಿಡ್ತಾ ಇದ್ದು. ರಾತ್ರಿ ಆದ ಮೇಲೆ ತಂತಿ ಏನ್ ಮಾಡ್ತಾ ಇತ್ತು, ಕಂಬವನ್ನು ಎತ್ತಿಡ್ತಾ ಇತ್ತು. ಈ ರೀತಿ ನಡೆದಾಗ ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ, ನೋಡಿ ಯಾರು, ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ ಈ ಕಂಬ ಹತ್ತುವಾಗ, ಈ ಕಂಬ ಅಂತಂದ್ರೆ 17ನೇ ಕಂಬ ಹತ್ತುವಾಗ ಇದು ತನಗೆ ಮೃತ್ಯು ಸ್ತಂಭವಾದಿತ್ತೆಂದು ತಿಳಿದಿರಲಿಲ್ಲ. ಅಂದ್ರೆ ಸಾವಿನ ಕಂಬವಾಗುತ್ತದೆ ಎಂದು ಅವನಿಗೆ ಗಮನ ಇರಲಿಲ್ಲ, ಅವನಿಗೆ ತಿಳಿದಿರಲಿಲ್ಲ. ಆತ ಏನ್ ಮಾಡದ, ಆತ ಅಂದ್ರೆ ಯಾರಿಗೆ, ತಿಪ್ಪಣ್ಣ ಏನ್ ಮಾಡದ ಅಂತಂದ್ರೆ ಬೆಳಿಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ, ಎಕ್ಸ್ಚೇಂಜ್ ಅಂದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಮಾಡಿರ್ತಾರೆ,
ಆ ಎಕ್ಸ್ಚೇಂಜ್ ಆಫೀಸಿಗೆ ಬಂದಾಗ ನುಗ್ಗೇಹಳ್ಳಿಯ ಕಡೆಯ ಏನಿದೆಲ್ಲ ನುಗ್ಗೇಹಳ್ಳಿಯ ಕಡೆಯ ಅಷ್ಟೂ ಲೈನ್ಗಳು ಡೆಡ್ ಆಗಿವೆ ಎಂದು ಮೇಂಟೆನೆನ್ಸ್ನವರು ಹೇಳಿ ಕಳಿಸಿದರು. ನೋಡಪ್ಪ ತಿಪ್ಪಣ್ಣ, ಏನು ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿದ್ದಾವಲ್ಲ ಲೈನ್ಗಳು, ಆ ಎಲ್ಲ ಲೈನ್ಗಳಾಗಿದ್ದಾವೆ ಡೆಡ್ ಆಗಿ ಹೋಗಿದ್ದಾವೆ. ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ಲೈನ್ ಕಟ್ಟಾಗಿ ಹೋಗಿದೆ, ಅದನ್ನು ಸರಿಪಡಿಸು ಅಂತೇಳಿ ಮೇಂಟೆನೆನ್ಸ್ ಏನ್ ಮಾಡಿದ್ರು, ಹೇಳಿ ಕಳಿಸಿದ್ರು. ಯಾರಿಗೆ? ತಿಪ್ಪಣ್ಣನಿಗೆ. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ, ಅಂದ್ರೆ ಮೂಡಿಗೆರೆಯಿಂದ ಸಾಕಷ್ಟು ದೂರದಲ್ಲಿ ಇದ್ದ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿದ್ರು. ಯಾರೋ? ತಿಪ್ಪಣ್ಣ. ಯಾಕಂದ್ರೆ ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿರ್ತಕ್ಕಂಥ ಲೈನ್ 17ನೇ ಕಂಬವನ್ನು ಪರಿಶೀಲನೆ ಮಾಡಿ ಯಾವ ಯಾವ ಲೈನು ಡೆಡ್ ಆಗಿದೆ ತಿಳಿಯಲು ತಿಪ್ಪಣ್ಣ ಆ ಕಂಬ ಹತ್ತಿದ. ಯಾಕಂದ್ರೆ 17ನೇ ಕಂಬ ಏನಾಗಿದೆ? ಜಂಕ್ಷನ್ ಬಾಕ್ಸ್ ಆಗಿದೆ. ಯಾಕಂದ್ರೆ ಇನ್ನು ಹಲವಾರು ಲೈನ್ಗಳನ್ನು ಕೂಡ ಇರೋದಿದೆ, ಲೈನ್ಗಳು ಕೂಡ ಇರುತ್ತೆ. ಯಾವ ಯಾವ ಲೈನು ಡೆಡ್ ಆಗಿದೆ ತಿಳಿಯಲು ತಿಪ್ಪಣ್ಣ ಆ ಕಂಬ ಹತ್ತಿದ. 30-40 ತಂತಿಗಳ ತೊಡಕಿನೊಳಗೆ ನುಸುಳಿ, ಯಾಕಂದ್ರೆ ಹಲವಾರು 30-40 ತಂತಿಗಳಿದ್ದು, ಈ ತಂತಿಯ ಒಳಗಡೆ ಹೋಗಿ ಮೇಲ್ಗಡೆ ಕುತ್ಕೊಂಡು ಯಾವ ಯಾವ ಲೈನ್ ಡೆಡ್ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಳಲು ನುಸುಳಿ ತಿಪ್ಪಣ್ಣ ಏನ್ ಮಾಡದ? ಜಂಕ್ಷನ್ ಬಾಕ್ಸ್ ಬಿಚ್ಚಿ, ಇಲ್ಲಿ 17ನೇ ಕಂಬದಲ್ಲಿ ಏನ್ ಜಂಕ್ಷನ್ ಬಾಕ್ಸ್ ಇರುತ್ತದೆ, ಈ ಜಂಕ್ಷನ್ ಬಾಕ್ಸ್ ಅನ್ನು ಬಿಚ್ಚಿ ಸ್ಕ್ರೂ ಡ್ರೈವರಿನಲ್ಲಿ ಎಂಥದ್ದನ್ನು ಮೀಟುತ್ತಿರಬೇಕಾದ್ರೆ, ಯಾವುದನ್ನು ಮೀಟುತ್ತಿರಬೇಕಾದ್ರೆ, ಚುಚ್ಚುತ್ತಿರಬೇಕಾದ್ರೆ ಅಥವಾ ಬೆರಳಿನಿಂದ ಚುಚ್ಚುತ್ತಿರಬೇಕಾದ್ರೆ ಇದ್ದಕ್ಕಿದ್ದಂತೆ ಅಲ್ಲೇ ಸತ್ತು ಹೋದ. ಇದ್ದಕ್ಕಿದ್ದಂತೆ ಏನ್ ಮಾಡ್ಬಿಟ್ಟ? ಸತ್ತು ಹೋಗ್ಬಿಟ್ಟ. ಯಾರು ಸತ್ತು ಹೋದ್ರು? ತಿಪ್ಪಣ್ಣ, ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ ಸತ್ತು ಹೋಗ್ಬಿಟ್ಟ. ಅನೇಕ ತಂತಿಗಳ ಗೋಜಲಿನೊಳಗೆ ಸಿಕ್ಕಿಕೊಂಡಿದ್ದ ತಿಪ್ಪಣ್ಣ, ಇಲ್ಲಿ ಅನೇಕ ತಂತಿಗಳಿದ್ದು, ಆ ತಂತಿಗಳ ಒಳಗಡೆ ಏನು ಸಿಕ್ಕಿಕೊಂಡಿದ್ದ ತಿಪ್ಪಣ್ಣನ ಹೆಣ ರಿಪೇರಿ ಭಂಗಿಯಲ್ಲಿ ಕುಳಿತುಕೊಂಡು ಸತ್ತ ಹಾಗೆ ಕಾಣುತ್ತಲೇ ಇರಲಿಲ್ಲ. ನೋಡಿ, ತಿಪ್ಪಣ್ಣನ ಹೆಣ ಹೆಂಗೆ ಅಂತಂದ್ರೆ ರಿಪೇರಿ ಮಾಡುತ್ತಿರುವಂತಹ ರೀತಿಯಲ್ಲಿ ಹಾಗೆ ಹೆಣವನ್ನು ಕುಳಿತುಕೊಂಡ್ಬಿಟ್ಟಿತ್ತು. ಯಾರಾದರೂ ನೋಡಿದರೆ ಸತ್ತಾಗಿ ಕಾಣ್ತಾ ಇರಲಿಲ್ಲ. ನೋಡಿದವರೆಲ್ಲ ಏನೋ ಕಂಬ ಹತ್ತಿ ರಿಪೇರಿ ಮಾಡುತ್ತಿದ್ದಾನೆಂದು ತಿಳಿದು ನಿರ್ಲಕ್ಷಿಸಿ ತಮ್ಮ ಪಾಡಿಗೆ ತಾವು ಹೊರಟು ಹೋಗ್ತಾ ಇದ್ರಂತೆ. ಆ ರೀತಿಯಾಗಿ ತಿಪ್ಪಣ್ಣನ ಹೆಣವೇನೆಂದ್ರೆ ಆ 17ನೇ ಕಂಬದ ಜಂಕ್ಷನ್ ಮೇಲೆ ಕಾಣ್ತಾ ಇದ್ದಂತೆ. ದಿನ ಕಳೆದ ಮೇಲೆ, ಹೀಗೆ ದಿನಗಳು ಉರುಳಿದ ಮೇಲೆ ನುಗ್ಗೇಹಳ್ಳಿ ರಾಮೇಗೌಡರು, ಅಂದ್ರೆ ನುಗ್ಗೇಹಳ್ಳಿಯಲ್ಲಿ ಇರ್ತಕ್ಕಂತಹ ರಾಮೇಗೌಡರು, ಈ ನುಗ್ಗೇಹಳ್ಳಿಯಲ್ಲಿ ಇರ್ತಕ್ಕಂತಹ ರಾಮೇಗೌಡರು ಇನ್ನೂ ಯಾಕೆ ತಮ್ಮ ಫೋನು ಸರಿಯಾಗಿಲ್ಲವೆಂದು ಎಕ್ಸ್ಚೇಂಜ್ಗೆ ಬಂದು ಕೂಗಾಡಿದಾಗಲೇ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಗಮನ ಅತ್ತ ಹೋದುದು. ನೋಡಿ, ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು, ನೋಡಿ ರಮೇಶ್ ಬಾಬು, ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು. ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುಗೆ ಯಾವಾಗ ಗೊತ್ತಾಯ್ತು? ಯಾವಾಗ ಆ ಕಡೆ ಗಮನ ಹೋಯಿತು ಅಂತಂದ್ರೆ ನುಗ್ಗಿಯಲ್ಲಿರ್ತಕ್ಕಂಥ ರಾಮೇಗೌಡರು ಎಕ್ಸಿಸ್ ಆಫೀಸ್ಗೆ ಬಂದಿದ್ರು. ಏನ್ರಿ ರಮೇಶ್ ಬಾಬು ಅವರೇ, ಇನ್ನು ಯಾಕ್ರಿ ನಮ್ಮ ಫೋನ್ ಇನ್ನೂ ಸರಿಯಾಗಿ ಮಾಡಿಲ್ಲ ಅಂದ್ಕೊಂಡು ಒಂದೇ ಸೊನ್ನೆ ಕೂಗಾಡ್ತಾ ಇದ್ದಾರೆ. ಅವಾಗ ಇವ್ರು ಎಚ್ಚೆತ್ಕೊಂಡ್ರು ರಮೇಶ್ ಬಾಬು ಅವರು, ನಾನು ಆಗಲೇ ಕಳಿಸಿದ್ದೀನಲ್ಲ ತಿಪ್ಪಣ್ಣನಿಗೆ ಅಂತಂದಾಗ ಗಮನ, ಆ ರಮೇಶ್ ಬಾಬು ಅವರ ಗಮನ ಏನಂತಂದ್ರೆ ಆ ಕಡೆಗೆ ಹೋಯ್ತು. ಹೋದ ತಕ್ಷಣವೇ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನ ಶಪಿಸುತ್ತಾ ಲೈನ್ಮನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೇಹಳ್ಳಿ ಲೈನ್ ನೋಡುತ್ತಾ ಹೊರಟ. ರಮೇಶ್ ಬಾಬು ಏನ್ ಮಾಡ್ದ? ತಿಪ್ಪಣ್ಣನ ಸೋಮಾರಿತನ, ಎಂತ ತಿಪ್ಪಣ್ಣ ಇದ್ದಾನ ಅವನು, ಇಷ್ಟು ದಿನ ಆಯ್ತು ಇನ್ನೂ ಕೂಡ ಸರಿಪಡಿಸಲಿಲ್ಲ ಅಂತಕೊಂಡು ಆ ತಿಪ್ಪಣ್ಣನ ಒಂದು ಸೋಮಾರಿತನಕ್ಕೆ ಬೈತಾ ಇದ್ದಾನೆ. ಒಂದೇ ಸಲ ರಮೇಶ್ ಬಾಬು ಬೈತಾ ಇದ್ದಾನೆ. ಯಾರಿಗೆ ಬೈತಾ ಇದ್ದಾನೆ? ತಿಪ್ಪಣ್ಣನಿಗೆ ಬೈತಾ ಇದ್ದಾನೆ. ಬೈತಾ ಲೈನ್ಮನ್ ಶಂಕರಪ್ಪನನ್ನು ಕರೆದುಕೊಂಡು, ಮತ್ತೊಬ್ಬ ಏನಂದ್ರೆ ಯಾರೋ ಲೈನ್ಮನ್ ಶಂಕರಪ್ಪ. ನೋಡಿ, ಈ ರಮೇಶ್ ಬಾಬು ಏನ್ ಮಾಡದ ಅಂತಂದ್ರೆ ಲೈನ್ಮನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೇಹಳ್ಳಿ ನುಗ್ಗೇಹಳ್ಳಿ ಕಡೆಗೆ ಹೋಗಿರ್ತಕ್ಕಂತಹ ಲೈನ್ ಅನ್ನು ನೋಡುತ್ತಾ ಹೊರಟ. ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ. ಕೂಗಿದರೂ ಮಾತಿಲ್ಲ, ಕರೆದರೂ ಮಾತಿಲ್ಲ.
ಈ 17ನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ. ಆ ಕುಳಿತಿರ್ತಾನೆ ಯಾಕಂದ್ರೆ ಅವನು ಸತ್ತಾಗಿ ಕಾಣ್ತಾ ಇರಲಿಲ್ಲ, ರಿಪೇರಿ ಮಾಡುವ ಭಂಗಿಯ ಹಾಗೆ ಇದೆ. ಅವಾಗ ಎಷ್ಟೋ ಕೂಗ್ತಾರೆ, ಕರೀತಾರೆ, ಮಾತಿಲ್ಲ. ಕೈಯಲ್ಲಿದ್ದಂತಹ ತಂತಿ ಮೇಲಿಂದಲೇ ಆಫೀಸಿಗೆ ಮಾತನಾಡುವ ಫೋನ್ ಕೆಳಗಿಡುತ್ತಾ, ಏನ್ ಸಾರಿದು, ಏನಾಯ್ತು ಇವನಿಗೆ, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಎಂದ ಶಂಕರ ಕಾತರ ಕಳವಳದ ದನಿಯಲ್ಲಿ. ಏನು ಕೈಯಲ್ಲಿ ಒಂದು ತಂತಿ ಇಟ್ಕೊಂಡಿದ್ದ, ಯಾರೋ ಶಂಕರಪ್ಪ. ಆ ಆಫೀಸಿಗೆ ಮಾತಾಡ್ತಾ ಇದ್ದ, ಆಫೀಸಿಗೆ ಮಾತಾಡಿದ ಫೋನ್ ಕೆಳಗಿಡುತ್ತಾ, ಏನ್ ಸಾರ್, ಯಾರಂತಾರೆ ಶಂಕರಪ್ಪ ಅಂತಾನೆ. ಯಾರಿಗೆ? ಜೂನಿಯರ್ ರಮೇಶ್ ಬಾಬುಗೆ. ಅದಕ್ಕೆ ಯಾಕಂದ್ರೆ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದರು ಜೂನಿಯರ್ ರಮೇಶ್ ಬಾಬು. ಏನ್ ಸಾರ್ದು, ಏನಾಯ್ತು ಇವನಿಗೆ, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡಂಗಿದೆಯಲ್ಲ ಎಂದು ಶಂಕರ ಕಾತರ ಕಳವಳದ ದನಿಯಲ್ಲಿ. ಅವಾಗ ಆ ಶಂಕರಪ್ಪನ ಮಾತಿಗೆ ಜೂನಿಯರ್ ರಮೇಶ್ ಬಾಬು ಇರುತ್ತಾನೆ ಗೊತ್ತ, ಹತ್ತಿ ಒಮ್ಮೆ ನೋಡೋ ಮಾರಾಯ, ಅಕಸ್ಮಾತ್ ಜೀವ ಇದ್ದರೆ ತಗೊಂಡು ಹೋಗಿ ಆಸ್ಪತ್ರೆಗೆ ಹಾಕೋಣ, ಯಾರ್ಯಾರ ಹಣೆ ಬರದಲ್ಲಿ ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿರ್ತದೋ ಹೇಳೋದಕ್ಕೆ ಆಗೋಲ್ಲ ಎಂದ ರಮೇಶ್ ಬಾಬು. ನೋಡಿ ಏನಂದ್ರೆ, ಹತ್ತೊಮ್ಮೆ ನೋಡುವ ಮಾರಾಯ, ಏನಾಯ್ತು ಇಲ್ಲೋ, ಅಕಸ್ಮಾತ್ ಏನಾದ್ರೂ ಜೀವ ಇದ್ರೆ ಹೋಗಿ ಆಸ್ಪತ್ರೆಗೆ ಹಾಕೊಡೋಣ, ಯಾರ್ಯಾರ ಹಣೆ ಬರದಲ್ಲಿ ಏನೇನಾಗುತ್ತೋ ಅಂತೇಳಿ ರಮೇಶ್ ಬಾಬು ಮಾತನಾಡಿದಾಗ, ಅವಾಗ ಶಂಕರಪ್ಪ ಏನ್ ಮಾಡ್ದ ಅಂತಂದ್ರೆ, ಕಂಬ 3 ಸಾರಿ ಕಣ್ಣಿಗೆ ಒತ್ತಿಕೊಂಡು, ಶಂಕರಪ್ಪ ಏನ್ ಮಾಡ್ದ, 17ನೇ ಕಂಬ 3 ಸಾರಿ ಹಿಂಗೆ ರೀತಿ ಮಾಡ್ತಾರ, 3 ಸಾರಿ ಕಣ್ಣಿಗೆ ಒತ್ಕೊಂಡು ಶಂಕರ ತಂತಿ ಕಂಬ ಅರ್ಧ ಹತ್ತಿದ. ಅಷ್ಟರಲ್ಲಿ ಅವನ ಕೈ ಕಾಲಿನ ಜುಮ್ಮೆಂದು ಇಡೀ ಜೀವ ಒಮ್ಮೆ ನಡುಗಿದಂತಾಗಿ ಅಯ್ಯಯ್ಯೋ ಎಂದು ಕಿರುಚಿದ. ಹಿಡಿತ ಸಡಿಲ ಆಗಿ ಕಂಬದ ಮೇಲೆ ಜಾರಿ ಧಪ್ಪನೆ ಕೆಳಗೆ ಬಿದ್ದ. ಅವನಿಗೂ ಧೈರ್ಯ ಆಗಲಿಲ್ಲ. ದೊಪ್ಪನೆ ಕೆಳಗೆ ಬಿದ್ದು ಎದ್ದು ಬೇಗ ಬೇಗ ಕಂಬದಿಂದ ದೂರ ನಿಂತಾಗ ಅವಾಗ ರಮೇಶ್ ಬಾಬು ಅಂತಾನೆ, ಯಾಕೋ ಏನಾಯ್ತೋ ಎಂದು ರಮೇಶ್ ಬಾಬು ಕೇಳುತ್ತಾ ಹತ್ತಿರಕ್ಕೆ ಓಡಿದ. ಇದ್ದಕ್ಕಿದ್ದಂಗೆ ಸಿಡಿಲು ಹೊಡೆದಂಗಾಯ್ತು ಸಾರ್, ಈ ಕಂಬಗಳಿಗೆ ಏನೋ ಸೇರ್ಕೊಂಡಿದೆ ಎಂದು ಭೂತ ದರ್ಶನ ವಾದವನ ತರ ಶಂಕರ ತೊದಲಿದ. ಯಾವ ರೀತಿಯಾಗಿ ದೆವ್ವ ಭೂತಗಳು ದರ್ಶನವಾದಾಗ ಯಾವ ರೀತಿಗೆ ತೊದಲು ಮಾತುಗಳು ಬರ್ತಾ ಇರ್ತಾವೋ ಅದೇ ರೀತಿಗೆ ಭೂತ ದರ್ಶನವಾದವ ರೀತಿ ಮಾತನಾಡಿದ್ರೆ ಈ ಕಂಬದ ಒಳಗೆ ಏನು ಸೇರ್ಕೊಂಡಿದೆ. ಅವಾಗ ರಮೇಶ್ ಬಾಬು ಅನುಭವಕ್ಕೆ ಥಟ್ಟನೆ ಹೊಳೆಯಿತು. ಅವಾಗ ರಮೇಶ್ ಬಾಬುಗೆ ಅನುಭವ ಬಂದ್ಬಿಡ್ತು, ಈ ರೀತಿ ಆಗೋದಕ್ಕೆ ಏನು ಕಾರಣ ಅನ್ನುವಂಥದ್ದು ವಿಚಾರವನ್ನು ಹೊಳೆಯಿತು. ಇದು ದೆವ್ವವೂ ಅಲ್ಲ, ಪಿಶಾಚಿಯೂ ಅಲ್ಲ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರ ಹೈ ವೋಲ್ಟೇಜ್ ಲೈನು ಎಲ್ಲೋ ಟೆಲಿಫೋನ್ ಲೈನಿಗೆ ತಾಗುತ್ತಿದೆ. ಅದಕ್ಕೆ ನುಗ್ಗೇಹಳ್ಳಿ ಲೈನ್ಗಳು ಡೆಡ್ ಆಗಿರುವುದು. ಅದಕ್ಕೆ ಕಾರಣ ಕೊಟ್ಟ. ಏನು ಕಾರಣ ಕೊಟ್ಟ? ಇದು ಯಾವ ಪಿಶಾಚಿಯೂ ಅಲ್ಲ, ದೆವ್ವವಲ್ಲ, ಎಲೆಕ್ಟ್ರಿಕ್ ಅಲೈನ್ಮೆಂಟ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದ್ರೆ ಹೈ ವೋಲ್ಟೇಜ್ ಲೈನ್ ಏನಿದಾರಲ್ಲ, ಈ ಹೈ ವೋಲ್ಟೇಜ್ ಲೈನ್ ಏನಾಗಿದೆ ಅಂದ್ರೆ ಟೆಲಿಫೋನ್ ಲೈನಿಗೆ ತಾಗಿದೆ. ಆ ತಾಗಿದ ಕಾರಣಕ್ಕೋಸ್ಕರ ಏನಾಗಿದೆ ಅಂತಂದ್ರೆ ನುಗ್ಗೇನಹಳ್ಳಿ ಕಡೆಗೆ ಹೋಗಿರುವಂತಹ ಲೈನ್ಗಳೆಲ್ಲವೂ ಏನಾಗೋಗಿದೆ, ಡೆಡ್ ಆಗೋಗಿದೆ ಎಂದುಕೊಂಡು ರಮೇಶ್ ಬಾಬು ಹೇಳ್ತಾನೆ. ಕಂಬದ ಒಳಗೆ ಭೂತಾನೂ ಇಲ್ಲ, ದೆವ್ವಾನೂ ಇಲ್ಲ. ಆ ಹಾಳು ಸೂಳೆ ಮಕ್ಕಳು ಕರೆಂಟಿನವರೆಗೆ ನಿಮ್ಮ ಲೈನು ನಮ್ಮ ಲೈನ್ ಹತ್ರ ತರಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಅವರ ಲೈನು ಎಲ್ಲೋ ನಮ್ಮ ಲೈನಿಗೆ ಟಚ್ ಆಗ್ತಾ ಇದೆ ಕಣೋ. ತಿಪ್ಪಣ್ಣ ಸತ್ತು ಹೋಗಿರುವುದು, ಅದಕ್ಕೆ ನಿನ್ನ ಪ್ರಾಣ ಸ್ವಲ್ಪದರಲ್ಲೇ ಉಳ್ಕೊಂಡಿದೆ, ತಿಳ್ಕೋ ಎಂದ ರಮೇಶ್ ಬಾಬು. ರಮೇಶ್ ಬಾಬು ಆ ತಿಪ್ಪಣ್ಣ ಸಾಯುವುದಕ್ಕೆ ಯಾರು ಕಾರಣ ಅಂತಂದ್ರೆ ವಿದ್ಯುತ್ ಡಿಪಾರ್ಟ್ಮೆಂಟಿನವರೇ. ಯಾಕೆ ಅಂತಂದ್ರೆ ನೋಡಿ, ಆ ಹಾಳಾದಂತ ಸೂಳೆ ಮಕ್ಕಳು ಇದ್ದಾರಲ್ಲ ಕರೆಂಟಿನವರಿಗೆ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಏನಂತಂದ್ರೆ ನಿಮ್ಮ ಲೈನು ನಮ್ಮ ಲೈನ್ ಹತ್ರ ತರಬೇಡ್ರಿ. ನೋಡಿ, ನಿಮ್ಮ ಲೈನು ನಮ್ಮ ಲೈನ್ ಹತ್ರ ತರಬೇಡ್ರಿ ಅಂತ ಎಷ್ಟು ಸಲ ಹೇಳಿದ್ರು ಕೂಡ ಅವ್ರಿಗೆ ಕೇಳೋದೇ ಇಲ್ಲ. ಅವರ ಲೈನು ಎಲ್ಲೋ ನಮ್ಮ ಲೈನಿಗೆ ಟಚ್ ಆಗ್ತಾ ಇದೆ ಕಣೋ, ತಿಪ್ಪಣ್ಣ ಸತ್ತು ಹೋಗಿರೋದು, ಅದಕ್ಕೆ ನಿನ್ನ ಪ್ರಾಣ ಕೂಡ ಹೊರಟೋಗ್ತಿತ್ತು, ಸ್ವಲ್ಪದರಲ್ಲಿ ನಿನ್ನ ಪ್ರಾಣವನ್ನು ಕೂಡ ಉಳಿದಿದೆ ಎಂದು ರಮೇಶ್ ಬಾಬು ಹೇಳಿದ. ಅವಾಗ ಶಂಕರಪ್ಪ ಅಂತಾನೆ, ಸುಖ ಸುಮ್ಮನೆ ಅಂದ್ರೆ ಸುಮ್ಮನೆ ತಿಪ್ಪಣ್ಣನ ಪ್ರಾಣ ತೆಗೆದ್ರಲ್ಲ ಸಾರ್. ನೋಡಿ, ಶಂಕರಪ್ಪ
ಯಾರ ಮೇಲೆ ಅಪವಾದ ಹೊರಿಸ್ತಾನೆ ಈಗ? ವಿದ್ಯುತ್ ಡಿಪಾರ್ಟ್ಮೆಂಟ್. ಸುಖಾಸುಮ್ಮನೆ ತಿಪ್ಪಣ್ಣನ ಪ್ರಾಣ ತೆಗೆದ್ರಲ್ಲ ಸರ್, ಅವರನ್ನ ಕರ್ಕೊಂಡು ಬಂದು ಈ ಕಂಬಕ್ಕೆ ಅಂದರೆ 17ನೇ ಕಂಬಕ್ಕೆ ಕಡಿದು ಬಲಿ ಕೊಡಬೇಕು ಎಂದು ಗಟ್ಟಿಯಾಗಿ ವಿದ್ಯುತ್ ಇಲಾಖೆಯವರೆಗೆ ಬೈದು ಗಾಳಿಗೆ ಉಳಿದ ಶಂಕರಪ್ಪ. ನೋಡಿ, ಶಂಕರಪ್ಪನು ಕೂಡ ಏನಂತಂದ್ರೆ ಆ ವಿದ್ಯುತ್ ಡಿಪಾರ್ಟ್ಮೆಂಟ್ ಎಲ್ಲರನ್ನು ಕರ್ಕೊಂಡು ಬಂದು ಈ 17ನೇ ಕಂಬಕ್ಕೆ ಕಡಿದು ಏನ್ ಮಾಡಬೇಕು? ಬಲಿ ಕೊಡಬೇಕು ಅಂತಿಕೊಂಡು ವಿದ್ಯುತ್ ಇಲಾಖೆಯವರೆಗೆ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟ ಅನ್ನುವಂತಹ ವಿಚಾರ ನಮ್ಮ ಗಮನಕ್ಕೆ ಬರ್ತದೆ. ಇನ್ನೂ ಕೂಡ ಇದೆ. ಬಟ್ ಇವತ್ತು ಏನು ನೋಡಿದ್ದೇವೆ ಅಂತಂದರೆ, ನಾವು ಮೂಡಿಗೆರೆ ಯಾವ ರೀತಿಗೆ ಆಧುನೀಕರಣವಾಗ್ತಾ ಇದೆ ಅನ್ನುವುದಕ್ಕೆ ಅಲ್ಲಿ ಎಳೆದಿರ್ತಕ್ಕಂತಹ ಲೈನ್ಗಳೇ ಸಾಕ್ಷಿ ಅನ್ನುವಂಥದ್ದು. ಆ ಲೈನ್ಗಳು ಏನು ನೂರಾರು ಥರದ ಲೈನ್ಗಳು ಎಳೆದಿರುವುದರಿಂದ ಅಲ್ಲಿ ಡಿಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ ಹಲವಾರು ಜಗಳಗಳು ಪ್ರಾರಂಭವಾಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಏನು ಈ ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿರ್ತಕ್ಕಂತಹ ಒಂದು ಟೆಲಿಫೋನ್ ಲೈನನ್ನು ಏನಂದರೆ ಅಲ್ಲಿ ಡೆಡ್ ಆಗಿರುವುದರಿಂದ ಆ ಟೆಲಿಫೋನ್ ಲೈನ್ ತಿಪ್ಪಣ್ಣ ಏನು ಮಾಡೋದಂತಂದರೆ ಅದನ್ನು ರಿಪೇರಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ 17ನೇ ಕಂಬದ ಮೇಲೆ ಟೆಲಿಫೋನ್ ಲೈನ್ ತಿಪ್ಪಣ್ಣ ಸತ್ತೋದ, ಪ್ರಾಣ ಬಿಟ್ಟ ಅನ್ನುವಂಥದ್ದು. ಅದಕ್ಕೆ ರಮೇಶ್ ಬಾಬು ಏನು ಕಾರಣ ಕೊಡ್ತಾನೆ ಅಂತಂದರೆ, ಈ ನಮ್ಮ ಲೈನ್ ಹತ್ತಿರನೇ ಆ ವಿದ್ಯುತ್ ಇಲಾಖೆಯ ಲೈನನ್ನು ತಂದಿದ್ದಾರೆ, ಟಚ್ ಆಗಿರುವುದರಿಂದ ಆ ತಿಪ್ಪಣ್ಣ ಸತ್ತೋಗಿದ್ದಾನೆ ಎನ್ನುವಂತಹ ಕಾರಣವನ್ನು ಜೂನಿಯರ್ ರಮೇಶ್ ಬಾಬು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಏನು ಟೆಲಿಫೋನ್ ಲೈನ್ಮನ್ ಶಂಕರಪ್ಪನು ಕೂಡ ಹೇಳ್ತಾನೆ, ಸುಮ್ಮನೆ ಏನಂದರೆ ಪ್ರಾಣ ತೆಗೆದಿರಲ್ಲ ಸರ್ ಆ ವಿದ್ಯುತ್ ಡಿಪಾರ್ಟ್ಮೆಂಟ್ನವರು, ಅವರನ್ನೇ ಎಳ್ಕೊಂಡು ಬಂದು ಈ 17ನೇ ಕಂಬಕ್ಕೆ ಏನಂದರೆ ಕಡಿದು ಬಲಿ ಕೊಡಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಶಂಕರಪ್ಪ ಹೇಳ್ತಾನೆ ಅನ್ನುವಂಥದ್ದು. ಇನ್ನು ಉಳಿದಂತಹ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.